ಈ ಬಗ್ಗೆ ಕಮಿಷನರ್ ಮಾತನಾಡಿದ್ದಾರೆ. ಈ ಮಚ್ಚ ಹಿಡಿದು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಂದ ರೀಲ್ಸ್ ಮಾಡಿದ್ದಾರೆ. ಪೊಲೀಸರನ್ನೇನಾದರೂ ಅವರು ಮಿಸ್ಲೀಡ್ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಬ್ಬರು ಕೆಲವು ಆಯುಧಗಳನ್ನು ತಂದು ಕೊಟ್ಟಿದ್ದಾರೆ. ಆ ಆಯುಧಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಮಿಸ್ಲೀಡ್ ಮಾಡಿದ್ರೆ ಸಾಕ್ಷ್ಯನಾಶದ ಆರೋಪದಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಕಮಿಷನರ್ ಹೇಳಿದ್ದಾರೆ. ಪೊಲೀಸರನ್ನು ಮಿಸ್ಲೀಡ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಇದು ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಅವರೇನು ಆ ಮಾರಕಾಸ್ತ್ರಗಳನ್ನು ಏನು ಉಪಯೋಗ ಮಾಡಿದ್ರು ಅವುಗಳನ್ನು ಕೂಡ ಪೊಲೀಸರು ಈಗ ರಿಕವರಿ ಅಂದರೆ ವಶಪಡಿಸ್ಕೊಂಡಿದ್ದಾರೆ. ಅದರ ಒಂದು ವಿಧಿವಿಧಾನದ ಒಂದು ಏನು ಪ್ರಕ್ರಿಯೆ ಇದೆ ಅದರಲ್ಲಿ ಗೊತ್ತಾಗ್ತದೆ ಯಾವ ಇದರಿಂದ ಅದು ತಯಾರಾಗಿತ್ತು ಮತ್ತು ಎಲ್ಲಿ ತಯಾರಾಗಿತ್ತು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೀವಿ. ಅದಕ್ಕೋಸ್ಕರನೇ ಹೇಳಿದ್ದು ಆ ರೀಲ್ಸಲ್ಲಿ ಯಾವುದು ಉಪಯೋಗ ಆಗಿದೆ, ಇದು ಯಾವುದಿದೆ, ಅದು ಸೇಮಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ